ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಆಚರಣೆ ಮಾಡಲಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸರ್ವೇಶ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅರಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕನ್ನಡದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸರ್ವೇಶ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆಚರಣೆ ಮಾಡುತ್ತಿದ್ದು ಎಲ್ಲ ಸಾರ್ವಜನಿಕರು ವರ್ಷ ಈ ಮಹರ್ಷಿ ವಾಲ್ಮೀಕಿ ಅವರ ಮಾರ್ಗದರ್ಶನದಲ್ಲಿ ಅವರ ಆಶಯಗಳಂತೆ ನಡೆದರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಅವರು ಶ್ರೀ ಮಹರ್ಷಿ ವಾಲ್ಮೀಕಿ ತಪಸ್ಸು ಮಾಡುವ ಮೊದಲು ಯಾವ ರೀತಿಯಾಗಿದ್ರೂ ನಂತರ ತಪಸ್ಸು ಪಡೆದ ನಂತರ ಮಹರ್ಷಿಯಾಗಿ ಬದಲಾವಣೆಯಾದ ಸಂಪೂರ್ಣ ಮಾಹಿತಿಯನ್ನು ಈಗಿನ ಯುವ ಪೀಳಿಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಈ ದಿನ ಯುವಕರು ಮೊಬೈಲ್ ಮೊರೆ ಹೋಗದೆ ಇಂತಹ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನು ಓದಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಬದಲಾಗಿ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ ಎಂದರು. ನಮಸ್ಕಾರ. ಈ ದಿವಸ ಆರುಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ವಾಲ್ಮೀಕಿ ಮಹರ್ಷಿ ರವರ ಜಯಂತಿಯನ್ನ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಎಲ್ಲ ಮುಖಂಡರು, ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಪಿಡಿಒರು ಮತ್ತು ಸಿಬ್ಬಂದಿ ಅವರೊಂದಿಗೆ ನಾವು ಇವತ್ತು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರದ ಆದೇಶದಂತೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಬಂಧಪಟ್ಟ ಮುಖಂಡರನ್ನ ಕರೆಸಿ ಇವತ್ತು ನಮ್ಮ 25 ಗ್ರಾಮ ಪಂಚಾಯಿತಿಗಳಲ್ಲಿ ಸಹ ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ತಾಲೂಕು ಮಟ್ಟದಲ್ಲಿ ಸಹ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಮಸ್ತ ಸಮುದಾಯದವರು, ಎಲ್ಲ ಸಾರ್ವಜನಿಕ ಬಂಧುಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತೇಳಿ ಕೋರ್ಕೊಳ್ತಾ ಇದ್ದೀವಿ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮಹರ್ಷಿ ವಾಲ್ಮೀಕಿಯವರು ರಾಮನ ಕಥೆಯನ್ನ ವಿಶ್ವಕ್ಕೆ ಸಾರಿದಂತಹ ಮಹಾನ್ ವ್ಯಕ್ತಿಗಳು. ಅವರ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇರೋದು ನಮಗೆಲ್ಲರೂ ಸಹ ಸಂತೋಷ ತಂದಿದೆ. ಅದರ ಜೊತೆಗೆ ರಾಮಾಯಣದಲ್ಲಿ ತಿಳಿಸಿರುವಂತಹ ನೀತಿ ಕಥೆಗಳನ್ನ, ಧರ್ಮದ ಸತ್ಯತೆಯನ್ನ ನಾವು ಇವತ್ತು ಸಮಸ್ತ ನಾಡಿನ ಜನತೆಗೆ ಸಾರಬೇಕಾಗಿದೆ. ಮಹರ್ಷಿಗಳ ಬಗ್ಗೆ ಅವರ ಜೀವನ ಚರಿತ್ರೆಯನ್ನ ಹೇಳಬೇಕಾಗಿದೆ. ಯಾಕಂದ್ರೆ ಮೊದಲು ಮಹರ್ಷಿಗಳು ಡಕಾಯಿತರಾಗಿದ್ದರು. ನಾರದನ ಒಂದು ಆಶೀರ್ವಾದದಿಂದ, ಮಾರ್ಗದರ್ಶನದಿಂದ ಅವರು ಮಹರ್ಷಿಗಳಾಗಿ ತಪಸ್ಸನ್ನ ಮಾಡಿ ಬದಲಾವಣೆಯನ್ನು ತಂದರು. ಈ ಒಂದು ಬದಲಾವಣೆಯ ಕಥೆಯನ್ನ, ಚರಿತ್ರೆಯನ್ನ ನಾವು ಇವತ್ತಿನ ಜನತೆಗೆ ಹೇಳಿದಾಗ ಅವರು ಸಹ ಅವರಲ್ಲಿ ಇರುವಂತಹ ಕೆಟ್ಟ ಗುಣಗಳನ್ನು ಹೋಗಿ ಒಳ್ಳೆ ಗುಣಗಳು ಬಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ಸಮಸ್ತ ಜನತೆಯಲ್ಲಿ ನಾನು ವಿನಂತಿಸ್ತಾ ಈ ಒಂದು ಜಯಂತಿಗೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಈ ಜಯಂತಿಯನ್ನ ಮತ್ತಷ್ಟು ವಿಶಿಷ್ಟವಾಗಿ ಆಚರಣೆ ಮಾಡಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾರು ಬಡ ಮಕ್ಕಳು ಇರ್ತಾರೆ ಅವರಿಗೆ ಪುಸ್ತಕಗಳನ್ನ ದಾನ ಮಾಡೋದಿರ್ಬೋದು, ರಕ್ತದಾನ ಶಿಬಿರಗಳನ್ನ ಹಮ್ಮಿಕೊಳ್ಳೋದಿರ್ಬೋದು, ಅನ್ನದಾನ ಮಾಡೋದ್ರ ಮುಖಾಂತರ ಒಂದು ಮಾದರಿಯಾಗಿ ಇವರ ಜಯಂತಿಯನ್ನ ಆಚರಣೆ ಮಾಡಿದಾಗ ಒಂದು ಅರ್ಥಪೂರ್ಣವಾದ ಜಯಂತಿ ಆಗ್ತದೆ. ಅದರ ಜೊತೆಗೆ ಮಹರ್ಷಿಗಳು ರಾಮಾಯಣ ಹಿಂದೂ ಧರ್ಮದ ಒಂದು ಪವಿತ್ರವಾದ ಕಾವ್ಯ. ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಬ್ಬ ಜನಾಂಗದವರು ಸಹ ಸೇರಿ ನಾವು ಈ ಮಹರ್ಷಿ ಜಯಂತಿಯನ್ನ ವಿಜೃಂಭಣೆಯನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ತಾವೆಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳ್ತಾ ಈ ಮಾತನ್ನ ಆಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ತೆ.